ಸಂವಿಧಾನ ಬದಲು ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆಗೆ ಬಿಜೆಪಿ ಖಂಡನೆ ವ್ಯಕ್ತಪಡಿಸಿ ಈಗ ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆಯ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಬ್ಯಾನರ್ಗೆ ಮೊಟ್ಟೆ ಕಲ್ಲು ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾನೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹನಕ್ಕೆ ಯತ್ನವನ್ನು ಕೂಡ ಮಾಡಿದ್ದಾರೆ. ಬೆಂಕಿ ಹಚ್ಚಲಿಕ್ಕೆ ಡಿಸಿಎಂ ಡಿಕೆಶಿ ಪ್ರತಿಕೃತಿಗೆ ಬೆಂಕಿ ಹಚ್ಚದಂತೆ ಪೊಲೀಸರು ಅಲ್ಲಿ ತಡೆದಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದಗಳು ನಡೆದೋಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆಯನ್ನ ಕೂಗಿ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿದೆ. ನೋಡ್ತಾ ಇದ್ದೀವಿ, ಚಿಕ್ಕಮಗಳೂರಿನ ಆಜಾದ್ ಸರ್ಕಲ್, ಆಜಾದ್ ಪಾರ್ಕ್ ಇದೆಯಲ್ವಾ, ಅಲ್ಲಿ ನಡೆದಿರುವಂತಹ ಪ್ರೊಟೆಸ್ಟ್ ಇನ್ನೂ ಕೂಡ ನಡೀತಾನೆ ಇದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತು ದಲಿತ ಸಂಘಟನೆಯ ಕೆಲ ಸದಸ್ಯರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನೀಲಿ ಶಾಲುವನ್ನು ಕೂಡ ಹೊತ್ತು ಅವರು ಘೋಷಣೆಗಳನ್ನು ಕೂಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹನ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಅಷ್ಟರಲ್ಲೇ ಪೊಲೀಸರು ಅದಕ್ಕೆ ಅಡಚಣೆ ಉಂಟು ಮಾಡಿದರು. ಮತ್ತು ಪ್ರತಿಭಟನೆ ಕಾವು ಜೋರಾಗ್ತಾ ಇದ್ದಂತೆ ಪೊಲೀಸರು ಪರಿಸ್ಥಿತಿಯನ್ನು ಸದ್ಯಕ್ಕೆ ತಿಳಿಗೊಳಿಸಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಗಳು ಜೋರಾಗತೊಡಗ್ತಾ ಇದ್ದಾವೆ. ಕಾವು ಹೆಚ್ಚಾಗ್ತಾ ಇದೆ. ಡಿಕೆ ಶಿವಕುಮಾರ್ ಕೂಡ ಬಹುಶಃ ಅಂದುಕೊಂಡಿರಲಿಲ್ಲ ನನ್ನ ಸ್ಟೇಟ್ಮೆಂಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ವಿರೋಧ ವ್ಯಕ್ತವಾಗುತ್ತೆ ಅಂತೇಳಿ. ಪಕ್ಕ ಜಿಲ್ಲೆ ಸುಟ್ಟಿದ್ದಾರೆ, ಪಕ್ಕ ಜಿಲ್ಲೆ ಸುಟ್ತಾರೆ. ವಿಶೇಷ ಕಾನೂನು ವೆಂಕಟೇಶಣ್ಣ ಪಕ್ಕ ಜಿಲ್ಲೆ ಸುಟ್ಟಿದ್ದಾರೆ, ಪಕ್ಕ ಜಿಲ್ಲೆ ಸುಟ್ತಾರೆ. ವಿಶೇಷ ಕಾನೂನು ವೆಂಕಟೇಶಣ್ಣ ಕೇಸ್ ಹಾಕಿದಾರ ಮಾಡ್ಕೊಂಡಾರ ಏನು ಮಾಡಿಲ್ಲ. ಸರ್ಕಾರ ಇದೆ, ಮತ್ತೆ ನಿಮ್ಮ ಇಲಾಖೆ ಅಲ್ವಾ, ಸರ್ಕಾರ ಪರವಾಗಿರ್ತಾರೆ ಎಲ್ಲ ಸರ್ಕಾರ ಸುಡ್ರಿ. ರಾಜ್ಯದಲ್ಲಿ